ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸ್ಟಿಚಿಂಗ್ ಬಗ್ಗೆ ಕೇವಲವಾಗಿ ಮಾತಾಡೋರ ಬಗ್ಗೆ ಒಂದಷ್ಟು ನಾನು ನಿಮಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾವ ಥರ ನಮ್ದು ಇದನ್ನು ಕೀಳವಾಗಿ ನೋಡ್ತಾರೆ, ಹಾಗೆ ಮತ್ತು ಒಂದಷ್ಟು ಇವಾಗ ಟೇಲರ್ಗಳು ಕೊಟ್ಟಿರುವಂಥ ಬ್ಲೌಸ್ ವರ್ಕನ್ನು, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಬನ್ನಿ ಇವಾಗ ನೋಡೋಣ ಯಾವ ರೀತಿ ಇದಾವ. ಭಾಳ ದಿವಸ ಆಯಿತು ಈ ಥರ ನಾನು ವಿಡಿಯೋ ಹಾಕಿರಲಿಲ್ಲ. ಹಾಗೆ ನನಗೆ ಯಾವ ಥರ ಮಾತಾಡಿದರು, ಹಾಗೆ ಬಟ್ ನಿಮಗೆ ಯಾವ ಥರ ಮಾತಾಡ್ತಾರೆ ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿರಿ, ಫಸ್ಟ್ ಡಿಸೈನ್ ನೋಡೋಣ, ಆಮೇಲೆ ನಾ ಯಾವ ಥರ ಎಲ್ಲನೂ ಹೇಳ್ಕೊಡ್ತೀನಿ. ಇದು ಟೇಲರ್ ಕೊಟ್ಟಿರೋಂಥ, ತುಂಬ ಜನ ಟೇಲರ್ಸ್ಗಳು ಕೊಡ್ತಾ ಇದ್ದಾರೆ ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವಾಗ ನೋಡ್ಬೋದು ನನ್ನ ಫೇಸ್ ಯಾವ ಥರ ಆಗಿದೆ ಅಂತೇಳಿ. ತುಂಬ ವರ್ಕ್, 1 by 1 ಫುಲ್ ವರ್ಕ್ ಇದೆ. ಹಾಗೆ ಮೇಕಪ್, ಬ್ಲೌಸ್ ಸ್ಟಿಚ್ ಎಲ್ಲನೂ ನಾವೇ ಮಾಡೋದ್ರಿಂದ ತುಂಬಾ ಇವಾಗ ವರ್ಕ್ ಜಾಸ್ತಿ ಇರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಸೊ ಇದು ಸ್ಲೀವ್ ಡಿಸೈನ್ ನೋಡಿರಿ, ತುಂಬಾ ಸಖತ್ತಾಗಿ ಬಂದಿದೆ. ಹಾಗೆ ಬ್ಯಾಕ್, ಫ್ರಂಟ್. ಇವಾಗ 5ನೇ ತಾರೀಕಿನ ಮದುವೆ ಇದೆ ಅಂತ ಇವಾಗ ಕೊಡಬೇಕು ನಾನು. ಆಮೇಲೆ ನಿಮಗೆ ಇದು ಮಾಡಿದ್ರೆ ಆಯ್ತು ಅಂತೇಳಿ ಮಾಡ್ತಾಯಿದ್ದೀನಿ. ಇದು ನೆಕ್ ನೋಡ್ರಿ, ನೆಕ್ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ನೆಕ್ ಡಿಸೈನ್. ಹಾಗೆ ಫ್ರಂಟ್ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್. ಇದೊಂದು ಡಿಸೈನ್ ಅವರು 4 ಬ್ಲೌಸ್ ಕೊಟ್ಟಿದ್ರು. ಇದು ಮೈಸೂರು ಸಿಲ್ಕ್ ಕಾಣುತ್ತಾ, ಇದು ತುಂಬಾ ಸಾಫ್ಟ್ ಇದೆ ಮೈಸೂರು ಸಿಲ್ಕ್. ಇದು ರೌಂಡ್ ನೆಕ್. ಹಾಗೆ ಸ್ಲೀವ್ ಡಿಸೈನ್, ಇದು ಸ್ಲೀವ್ ಡಿಸೈನ್ ನೋಡ್ರಿ, ಈ ರೀತಿಯಾಗಿ ಬಂದಿದೆ. ತುಂಬಾ ಇದು ಬಹಳ ಜನ ಟೇಲರ್ಗಳು ಮಾಡ್ಕೊಂಡು ಹೋದರು ಈ ಡಿಸೈನ್. ತುಂಬಾ ಸಖತ್ತಾಗಿದೆ. ಮತ್ತು ನಾನು ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ ಡಿಸೈನ್ ಕೂಡ ಇದೇ ರೀತಿ ಬಂದಿದಾವ. ಇದೇ ರೀತಿನ ಮಾಡಿಸಿದ್ದಾರೆ ಎಲ್ಲರೂ ಕೂಡ. ಟೇಲರ್ಗಳಾಯಿತು, ಹಾಗೆ ನಮ್ಮ ಕಡೆ ಬರುವಂಥ ಕಸ್ಟಮರ್ ಆಯಿತು, ಎಲ್ಲನೂ ಇದೇ ರೀತಿ ಮಾಡಿ ಕೊಟ್ಟಿದ್ದೀನಿ. ಹಾಗೆ ಇದು ನೋಡಿರಿ ಡಿಸೈನ್, ಇದು ತುಂಬಾ ಸಖತ್ತಾಗಿ ಬಂದಿದೆ. ಇದು ಬೋಟ್ ನೆಕ್, ಬ್ಯಾಕ್ ಬೋಟ್ ನೆಕ್, ಹಾಗೆ ಫ್ರಂಟ್ ನಾರ್ಮಲ್ ನೆಕ್. ಹಾಗೆ ಇದು ಸ್ಲೀವ್ ಡಿಸೈನ್. ಈ ರೀತಿಯಾಗಿ ಬಂದಿದೆ ನೋಡಿ, ತುಂಬಾ ಸಖತ್ತಾಗಿ ಬಂದಿದೆ. ಬ್ಲೌಸು ಹೆಂಗಿರ್ತಾವಲ್ಲ, ನಾವು ಹಾಗೆ ಯಾವ ರೀತಿ ಡಿಸೈನ್ ಅಂದರೆ ಕಲರ್ ಯಾವ ಥರ ಇರ್ತಾವ ಅದಕ್ಕೆ ಹೊಂದುವಂಗೆ ನಾವು ಮಾಡಿ ಕೊಟ್ಟಿರ್ತೀವಿ. ಅವ್ರು ಯಾವ ಥರ ಹೇಳ್ತಾರಲ್ಲ ಕಸ್ಟಮರ್, ಅದೇ ರೀತಿಯಾಗಿ ಮಾಡಿಕೊಡ್ತೀನಿ. ಇದು ನೋಡ್ರಿ, ಇದು ಬ್ಯಾಕ್ ಬೋಟ್ ನೆಕ್. ಹಾಗೆ ತುಂಬಾ ಸಖತ್ತಾಗಿ ಡಿಸೈನ್. ಮೊಬೈಲ್ಗಿಂತನೂ ರಿಯಲ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ಮೊಬೈಲ್ನ ಸ್ವಲ್ಪ ನಿಮಗೆ ಕಲರ್ ಕಡಿಮೆ ಬರ್ತಾ ಇದೆ. ಇದು ಅಂದರೆ ಡಾರ್ಕ್ ಬರ್ತಾ ಇಲ್ಲ, ಬಟ್ ಡಾರ್ಕ್ ಅನಿಸ್ತಾ ಇದೆ. ಇದು ಬ್ಯಾಕ್. ಇದು ಭಾಳ ಜನ ಮಾಡಿಸಿದ್ರು ಈ ಡಿಸೈನನ್ನು. ತುಂಬಾ ಸಖತ್ತಾಗಿ ಡಿಸೈನ್. ಎಲ್ಲರೂ ಭಾಳ ಜನ ಅಂದರೆ ಕಲರ್ ಸ್ವಲ್ಪ ಎದ್ದು ಕಾಣುವಂಗಿದ್ರೆ ನಡೀತೈತಿ. ಇದು ನೋಡಿರಿ ಸ್ಲೀವ್ ಡಿಸೈನ್. ಇದು ಏನಿದೆಲ್ಲ ಸ್ಲೀವ್ ಡಿಸೈನ್ ಈ ರೀತಿಯಾಗಿ ಬಂದಿದೆ. ಸೊ ಇದು ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಟೇಲರ್ ಕೊಟ್ಟಿರುವಂಥ ಬ್ಲೌಸ್ಗಳು ಇನ್ನದಾವ, ಇನ್ನು ಆಗ್ತಾ ಇದ್ದಾವೆ. ಇವತ್ತು ಟೇಲರ್ ಕೊಟ್ಟಿರುವಂಥ ಬ್ಲೌಸ್ಗಳು ಮಾಡ್ತೀನಿ. ಹಾಗೆ ಬೆಳಗಾವಿಯಿಂದನೂ ತುಂಬ ಅಂದರೆ ಇವಾಗ ಕೊರಿಯರ್ ಕೆಳಗಡೆ ಬಂದಿದೆ, ಇನ್ನು ತರಬೇಕು ಅದನ್ನು ಕೊರಿಯರ್. ಇದು ಬೆಳಗಾವಿಯಿಂದ ಬಸ್ಸಿಗೆ ಟಚ್ ಕೊಟ್ಟಿದ್ರು, ಒಂದು ಬೆಳಗಾವಿಯಿಂದ ಕೊರಿಯರ್ ಬಂದಿದೆ ಅವ್ರಿಗೆ ಮಾಡಿ. ಇದು ಟೇಲರ್ ಕೊಟ್ಟಿರುವಂಥದ್ದು, ನಾನು ಆನ್ಲೈನ್ ಕ್ಲಾಸನ್ನ ತೊಗೋತಾರೆ ಅವ್ರು ಕೊಟ್ಟಿರುವಂಥ ಬ್ಲೌಸ್ಗಳು ಇವು. ಮತ್ತು ಇನ್ನೊಬ್ಬರು ಕೂಡ ಅವರು ಬೆಳಗಾವಿಯಿಂದ ಕೊರಿಯರ್ ಮಾಡಿದ್ದಾರೆ. ಅವು ಕೆಳಗಡೆ ಅದಾವ, ಇನ್ನೂ ತೊಗೊಂಬಂದಿಲ್ಲ ಮೇಲ್ಗಡೆ. ಅವು ಕೊರಿಯರ್ ಅದಾವ. ಒಂದು ಅರ್ಜೆಂಟ್ ಯಾವುದಲ್ಲ, ಇವತ್ತು ಟೇಲರ್ಗಳು ಇರುವಂಥ ಬ್ಲೌಸ್ಗಳು ಅರ್ಜೆಂಟ್ ಇದ್ವಿ, ನಾಳೆ ಕೊಡಬೇಕಾಗಿತ್ತು. ಅವರು ಹಾಕಿದ್ದೀನಿ ಈಗ. ಆಮೇಲೆ ನಾಳೆ ಏನಿದೆಲ್ಲ ಅವ್ರದ್ದು ಬೆಳಗಾವ್ದವ್ರದ್ದು ಇನ್ನೊಬ್ರಿಗೆ ಅದು ಕೊರಿಯರ್ ಮಾಡಿರಲ್ಲ, ಅವ್ರದ್ದು ಅರ್ಜೆಂಟ್ ಇದೆ, ಅವ್ರೂ ನಾಳೆ ಹಾಕಬೇಕು. ಬಟ್ ನಾನು ಏನಿದಲ್ಲ, ನಾನು ನೈಟ್ ಹಾಕ್ತಾ ಇದ್ದೀನಿ ಒಂದೊಂದು ಬ್ಲೌಸ್. ಅರ್ಜೆಂಟ್ ಯಾವ್ಯಾವದಲ್ಲ ನಾನು ಈಗ ಆಲ್ರೆಡಿ ಹಾಕಿದ್ದೀನಿ. ಸ್ಟಿಚ್ ಅಷ್ಟೇ ಮಾಡಬೇಕು. ನಾನು ಒಂದಷ್ಟು ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ಗಳು. ಅವು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮದುವೆ ಬ್ಲೌಸ್ಗಳು ಯಾವ ಥರ ಬಂದಾವ, ಫುಲ್ ಹೆವಿ ಗ್ರ್ಯಾಂಡ್, ತುಂಬಾ ಲುಕ್ಕಾಗಿ ಬಂದಿದೆ ಯಾವ ಥರ ಅಂತೇಳಿ. ಇದು ನೋಡಿರಿ ಕುಚ್ಚು, ಬೇಬಿ ಕುಚ್ಚು. ಇದು ಬ್ಲೌಸು ಮತ್ತು ಸಾರಿ ಅವ್ರದ್ದು ಕೊಟ್ಟಿದ್ರು. ಇದು ಬೇರೆ ಹಾರುಗೆರೆಗೆ ನಾನು ನಾಳೆ ಬಸ್ಸಿಗೆ ಕೊಡಬೇಕು. ಇದನ್ನು ನಾಳೆ ರೆಡಿ ಮಾಡೀನಿ, ಕುಚ್ಚೆಲ್ಲ ಕಟ್ಟಿ ರೆಡಿ ಮಾಡಿದ್ದೀನಿ. ಹಾಗೆ ಸಾರಿ ನನ್ನ ಕಡೆನೇ ತೊಗೊಂಡಿದ್ರು ನೋಡ್ರಿ ಅವರು. ಸಾರಿ ತುಂಬಾ ಚೆನ್ನಾಗಿದೆ. ಹಾಗೆ ಮತ್ತು ಬೇಬಿ ಕುಚ್ಚನು ಚೆನ್ನಾಗಿ ಬಂದಿದೆ. ಬ್ಲೌಸು ಎಲ್ಲ ರೆಡಿ ಅದಾವ. ಅವರು ಪ್ಯಾಕ್ ಮಾಡಿ ನಾಳೆ ಕೊಡಬೇಕು. ಇಲ್ಲಿಂದ ಒಬ್ಬರು ಸರ್ ಹೋಗ್ತಾರೆ, ಅವ್ರ ಕಡೆ ಕೊಟ್ಟು ಹಚ್ಕೊಡ್ಬೇಕು ನೋಡ್ರಿ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಎಲ್ಲನೂ ನಿಮಗೆ ಸೇರ್ ಮಾಡ್ತೀನಿ. ಆದಷ್ಟು ಎಲ್ಲನೂ ಹೇಳ್ತಾಯಿದ್ರು ಭಾಳ ಜನ, ಯಾಕೋ ವಿಡಿಯೋ ಹಾಕ್ತಿಲ್ಲ ಅಕ್ಕ ಅಂಥೇಳಿ. ಇವಾಗ ಆಲ್ಮೋಸ್ಟ್ ಒಂದಷ್ಟು ಬ್ಲೌಸ್ಗಳು ಏನಿಲ್ಲ ಒಂದು 50 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಡಿಸೈನ ಅವ್ನು ಬೇರೆ ಬೇರೆ ಮಾಡ್ತೀನಿ, ಯಾಕಂದರೆ ಒಂದೇ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ.
ಸ್ವಲ್ಪ ನಾನು ನಿಮಗೆ ಮೋಟಿವೇಶನ್ ವಿಡಿಯೋ ಹಾಕಬೇಕಾಗಿತ್ತು, ಅದಕ್ಕೋಸ್ಕರ ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಸ್ವಲ್ಪ ತೋರಿಸಿದ್ದೀನಿ, ಅದೇ ಹೇಗೆ ಬಂದಾವ ಎಲ್ಲನೂ ಹೇಳಿ ಫ್ರೆಂಡ್ಸ್. ಯಾಕಂದರೆ ಇದು ಹಿಂದಿನ ಬ್ಲೌಸು ಅವ್ರದ್ದೇ, ಇದು ಅವ್ರ ನೆಗ್ಯಾನಿ ಬ್ಲೌಸ, ಇದು ಒಂದು ಬ್ಲೌಸ್ ಅವ್ರದ್ದು ರೆಡಿ ಆಗಿದೆ. ಎಲ್ಲನೂ ತೋರಿಸ್ತೀನಿ ನಾನು ಪ್ಯಾಕ್ ಮಾಡೋದು ಹೆಂಗೆ, ಎಲ್ಲನೂ ಯಾವ ಥರ ಹಚ್ಕೊಡ್ತೀನಿ ಅಂತೇಳಿ. ಹಾಗೆ ಸ್ಟಿಚಿಂಗ್ ಅಂದ್ರೆ ನೋಡಿರಿ, ನನ್ನ ಒಂದಷ್ಟು ಜನ ಮೊನ್ನೆ ಒಬ್ಬರು ಕಾಲ್ ಮಾಡಿ ಹೇಳಿದರು, ನಾವು ಹೆಂಗೆ ಮಾಡಿದರೂ ಕೂಡ ಬಾಜು ಮನೆಯವರು ಹೆಂಗೆ ಬೇಗ ಎದ್ದು ಮಾಡಿದ್ರು ಒಂಥರ ಮಾತಾಡ್ತಾರೆ, ನಾ ಇಲ್ಲ ಆರಾಮಿಲ್ಲ ಅಂತಂದ್ರು ಕೂಡ ಮಲ್ಕೊಂಡ್ರು ಕೂಡ ಒಂಥರ ಮಾತಾಡ್ತಾರೆ. ಈ ಥರ ಎಲ್ಲನೂ ಬೇರೆ ಬೇರೆ, ಯಾಕಂದರೆ ಅವ್ರಿಗೆ ಅರಿವಿಸುವಂಥ ಶಕ್ತಿ ಇರೋದಿಲ್ಲ. ಯಾಕಂದರೆ ನಾವು ಮಾಡೋ ಕೆಲಸಕ್ಕೆ ಅವರಿಗೆ ನೋಡಲಿಕ್ಕೆ ಆಗಂಗಿಲ್ಲ. ಅವ್ರಿಗೆ ಏನಪ್ಪ ಅಂತಂದ್ರೆ ತುಂಬಾ ಹೊಟ್ಟೆ ಕಿಚ್ಚು ಬರ್ತಾ ಇರ್ತೈತಿ. ಇವಾಗ ನಂದೇ ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ನಾವು ಮಾಡೋ ಕೆಲಸ ಯಾವಾಗೂ ನಮಗೆ ಕರೆಕ್ಟ್ ಇದ್ರೆ ಯಾರಿಗೂ ಅಂಜುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಬಟ್ ಕಾಲು ಎಳೆಯೋರು ಇದ್ದೇ ಇರ್ತಾರೆ, ಯಾಕಂದ್ರೆ ಅವ್ರು ಟೈಮ್ ಇರ್ತೈತಿ, ಆ ಕಾಲು ಎಳೆಯೋಕೆ ಟೈಮ್ ಇರ್ತೈತಿ ಅವ್ರಿಗೆ. ಅದಕ್ಕೆ ಪ್ರತಿ ಸಲ ಯಾವುದೋ ಒಂದು ನಾವು ಏನೋ ಮಾಡಿದ್ರು ಕೂಡ ಅವ್ರು ಏನೇನೋ ಅಂತಿರ್ತಾರೆ. ಬಟ್ ಅದನ್ನು ನಾವೆಲ್ಲ ಅವ್ರು ಹಂಗಂತಾರೆ ಹಿಂಗಂತಾರೆ ಅಂತೇಳಿ ಅನ್ಕೋಕ್ಕಿಂತ ನಮ್ಮದು ಏನಂದ್ರೆ ಟೈಮ್ ಯಾವಾಗೂ ನಮಗೆ ಇಂಪಾರ್ಟೆಂಟ್. ಯಾಕಂತಂದ್ರೆ ಟೈಮಿಗೆ ನಾವು ಯಾವಾಗೂ ವೇಸ್ಟ್ ಮಾಡಬಾರ್ದು. ಇವಾಗ ನೋಡಿ, ಟೈಮ್ ವಾಪಸ್ ಬರೋದೇ ಇಲ್ಲ. ಯಾವಾಗಲೂ ನಾವು ಅವ್ರ ಬಗ್ಗೆ ವಿಚಾರ ಮಾಡ್ಕೊತಾ ಕೂತ್ರೆ ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ. ನಂಗೆ ಅವತ್ತು ಮಾತಾಡ್ಲಿಕ್ಕೂ ಪಾಪ ಅವ್ರ ಜೊತೆ ಮಾತಾಡ್ಲಿಕ್ಕೂ ಟೈಮ್ ಇರಲಿಲ್ಲ. ಯಾಕಂದ್ರೆ ಮೇಕಪ್ದಾಗಿದ್ದೆ. ನಾನು ಹೇಳಿದೆ ಅವ್ರಿಗೆಲ್ಲ ಸ್ವಲ್ಪ ಮೇಕಪ್ದಾಗದೇನ್ರಿ, ನಾನು ಬಂದು ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಅವರು ಪಾಪ ಭಾಳ ಇದು ಮಾಡಿಕೊಂಡು ಕಿರಿಕಿರಿ ಮಾಡಿಕೊಂಡು ಕಾಲ್ ಮಾಡಿದರು. ಆದರೂ ಕೂಡ ನಾನು ಅಟೆಂಡ್ ಮಾಡಿ ಇಲ್ಲ ಸ್ವಲ್ಪ ಸಮಾಧಾನ ಹೇಳಿಬಿಟ್ಟು ಇಟ್ಟು ಆಮೇಲೆ ಮನೆಗೆ ಬಂದು ನನಗೆ ಕಾಲ್ ಮಾಡಿರೋದು. ಇವಾಗ ನಂದೇ ನೋಡ್ರಿ, ನನಗೆ ಯಾವ್ದು ಇಂಟ್ರೆಸ್ಟ್ ಇದೆಯಲ್ಲ ನಾ ಮಾಡಕತ್ರ ತುಂಬ ಜನ ಏನೇನೋ ಅಂದರು, ನೀವೊಬ್ಬರು ಉದ್ಧಾರ ಆಗ್ಬೇಕನ್ನ. ಭಾಳ ಜನ ಒಂದ್ರ ಜೊತೆ ಒಂದು ಮಾಡ್ತಾ ಇರ್ತಾರೆ ಬಿಸ್ನೆಸ್, ಒಂದೇ ಯಾವುದು ನಂಬ್ಕೊಂಡು ಕುಂಡ್ರಂಗಿಲ್ಲ. ಬಟ್ ನಾ ಏನೈತಲ್ಲ ಒಂದು ಸಂಸ್ಥೆ ಮಾಡ್ಬೇಕಂತೇಳಿ ನಾನು ಮಾಡ್ತಾ ಇದ್ದೀನಿ. ಮುಂದಿನ ತಿಂಗಳ ನಂದೇ ಒಂದು ಸಂಸ್ಥೆಯನ್ನು ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹೆಸರು ಏನು ಇಡ್ತೀನಿ, ಹಾಗೆ ಕ್ಲಾಸ್ ಯಾವ ರೀತಿ ತೊಗೊಳ್ತೀನಿ, ಹಾಗೆ ಆನ್ಲೈನ್ ಕ್ಲಾಸ್ ಯಾವ ರೀತಿ ತೊಗೊಳ್ತೀನಿ ಎಲ್ಲನೂ ನಿಮ್ಗೆ ಹೇಳ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಭಾಳ ಜನ ಕೇಳಿದ್ರು ಆನ್ಲೈನ್ ಬಗ್ಗೆ ಆಯಿತು. ನಾನು ಹಿಂದಿನ ಇನ್ನೂ ಸ್ವಲ್ಪ ವಿಡಿಯೋ ಹಾಕಬೇಕು. ಯಾಕಂತಂದ್ರೆ ಅದ್ರ ಬಗ್ಗೆ ಬೇರೆ ಬೇರೆ ಜನ ಏನೇನೋ ಮಾತಾಡ್ತಾ ಇದ್ದಾರೆ, ಮಾತಾಡ್ಕೊತಾ ಇರಲಿ. ಬಟ್ ನಾ ಎಷ್ಟು ಕಲಿಸಿದ್ನೂ ನನಗೆ ಗೊತ್ತೈತಿ. ಯಾಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ನಾ ಹೇಳ್ಕೊಟ್ನಂತಂದ್ರೆ ಅವ್ರು ಕಲ್ತಿರ್ತಾರೆ. ಬಟ್ ಯಾರೋ ಒಂದು ಜನ ಏನೋ ಹೇಳ್ತಾರಪ್ಪ ಅಂತಂದ್ರೆ ಅದನ್ನು ನಾವು ಇದು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನನಗೆ ಮಾರ್ಚ್ದಿಂದ ನಾನು ಇಲ್ಲಿ ಪ್ಲ್ಯಾನ್ ಕೂಡ ತೊಗೊಳ್ತಾ ಇದ್ದೀನಿ. ಬ್ಯೂಟಿಷನ್ ಆಯಿತು ಮತ್ತು ಇದಾಯಿತು ಎಲ್ಲನೂ ತೊಗೊಳ್ತಾ ಇದ್ದೀನಿ. ಯಾರು ಜಾಯಿನ್ ಆಗಾರಿದ್ರೆ ಅಡ್ಮಿಷನ್ ಮಾಡ್ಬೋದು. ಯಾಕಂದ್ರೆ ಮಾರ್ಚ್ದಿಂದ ನಾನು ತೊಗೊಳ್ತಾ ಇದ್ದೀನಿ. ಏನು ಸಂಸ್ಥೆ, ಯಾವ ಥರ ನನ್ನ ಸಂಸ್ಥೆ ಹೆಸರು ಏನು ಎಲ್ಲನೂ ನಾನು ನಿಮಗೆ ದಿವಸ ಇವಾಗ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಯಾವಾಗಂತಂದ್ರೆ ಮುಂದಿನ ತಿಂಗಳು ಓಪನ್ ಮಾಡ್ತಾ ಇದ್ದೀನಿ. ಬಟ್ ಭಾಳ ಜನ ಕೇಳ್ತಾಯಿದ್ರು ಬೇರೆ ಊರಿಂದ ನಾ ಇಲ್ಲಿ ಬಂದು ಕಲಿಬೋದೇನು ಅಂತ ಕೇಳ್ತಾಯಿದ್ರು. ಇವಾಗ ಅವಕಾಶ ಇದೆ. ಆವಾಗ ಕೇಳಿದ್ರು ಅವರು, ನನ್ನ ಕಡೆ ಅವಕಾಶ ಇರಲಿಲ್ಲ, ಆ ಥರ ಅವಕಾಶ ಇರಲಿಲ್ಲ. ಯಾಕಂದ್ರೆ ನಾನು ತುಂಬ ಕೆಲಸ ಇತ್ತು. ಹಾಗೆ ಮಾರ್ಚ್ನಿಂದ ಕಲಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದು ಕಲಿಯೋರಿಂದ ಅವಕಾಶ ಇದೆ ನೋಡಿ. ಹಾಗೆ ಏನಪ್ಪ ಅಂತಂದ್ರೆ ನಾವು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಅವ್ರಿಗೇನು ಗೊತ್ತೇ ಇರೋದಿಲ್ಲ. ಯಾಕಂತಂದ್ರೆ ರಾತ್ರಿ ಎಲ್ಲ ನಿದ್ಗೆಟ್ಟು ಸ್ಟಿಚ್ ಮಾಡ್ತಾರೆ. ಬಟ್ ನಮಗಿದೆ ಏನಂತಂದ್ರೆ ನಾವೇನೋ ಒಂದು ಸಾಧನೆ ಮಾಡಬೇಕಪ್ಪ ಇದ್ರೊಳಗೆ ಅಂತೇಳಿ ನಾವು ಮಾಡ್ತಾ ಇರ್ತೀವಿ. ಅಣ್ಣಾರು ಅನ್ಕೋತಿರ್ತಾರೆ, ನಮಗೆ ಅಂತಿರ್ತಾರೆ ಇವಾಗ ನೈಟ್ ಎಲ್ಲ ಸ್ವಲ್ಪ ನೈಟ್ ಅಂತಂದರೆ ನಮ್ಮ 5 ಅಥವಾ 6 ತಾಸು ನಿದ್ದೆ ಆದರೆ ಸಾಕು. ಅದ್ರ ಹೊರತು ನಮಗೆ ನಿದ್ದೆ ಅವಶ್ಯಕತೆ ಇರೋದಿಲ್ಲ. ಬ್ರಾಹ್ಮಿ ಮುಹೂರ್ತ ದೇವಾನ ದೇವತೆಗಳನ್ನು ಜಪ ತಪ ಮಾಡ್ತಾ ಇರ್ತಾರೆ. ಅವಾಗ ಬ್ರಾಹ್ಮಿ ಮುಹೂರ್ತಾಗ ನಾವು ಯಾವುದೋ ಒಂದು ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಅನ್ನೋದು ಇರ್ತೈತಿ. ಮತ್ತು ಅವಾಗ ನಾನು ಡೈಲಿ ಬ್ರಾಹ್ಮಿ ಮುಹೂರ್ತಾಗ ಎದ್ದು ನಾನು ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ. ಬಟ್ ಅವ್ರಿಗೂ ಹೇಳೋಕ್ಕಾಗಂಗಿಲ್ಲ ಅಂತಂದ್ರೆ ನಾವು ಅವ್ರ ಬಗ್ಗೆ ಕೇವಲವಾಗಿ ಮಾತಾಡೋದು. ಆರಾಮ್ ಎಲ್ಲರಿಗೂ ನಿಮಗೂ ನಾರ್ಮಲ್ ಇದ್ದವ್ರಿಗೂ ಆರಾಮ್ ತಪ್ಪತ್ತೈತೆ. ಯಾವಾಗೂ ಜೀವನ ಪೂರ್ತಿ ನಾವು ಆರಾಮ ಇರ್ತೀವಿ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ಅಣ್ಣಾರು ಅನ್ಕೋತಿರ್ತಾರೆ, ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಿಕ್ಕೆ ಹೋಗಲೇಬಾರ್ದು. ಯಾಕಂದ್ರೆ ನಾವು ಇಷ್ಟು ಸಕ್ಸಸ್ಫುಲ್ ಆಗಲಿಕ್ಕೆ ಯಾರ್ದು ಬಗ್ಗೆ ನಾವು ತಲೆ ಕೆಡ್ಸ್ಕೊತಿಲ್ಲ. ಹಾಗೆ ಅಂದವ್ರು ಅನ್ಕೋತಿರ್ತಾರೆ. ಬಟ್ ಅಂತಾರಪ್ಪ ಅಂತೇಳಿ ನಾವು ಹಿಡಿದು ನಾವು ಏನೋ ಅಂದಿರ್ತಾರಲ್ಲ ನಮ್ಮ ಚಲೋ ಕಂದಿರ್ತಾರೆ. ಯಾಕೆ ಹಿಡಿದು ನಾನು ಕೂಡ ಬೇಡ ವಿಡಿಯೋ ಮಾಡೋದು ಬೇಡ ಮತ್ತು ಬೇಡ ಉಸಾಬರಿ ಅಂತ ಬಿಟ್ಟುಬಿಟ್ಟಿದೆ. ಅವರು ಸ್ವಲ್ಪ ಇದು ಮಾಡಿಕೊಂಡು ಕಾಲ್ ಮಾಡಿದರು. ಹಾಗೆ ನನಗೂ ಅಂದವ್ರು ಇದ್ರಲ್ಲ, ನೈಟೆಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಿ ಅವಶ್ಯಕತೆ ಅವ್ರಿಗಿಲ್ಲ, ಅವಶ್ಯಕತೆ ನಮಗಿದೆ. ಬಟ್ ಅವ್ರಿಗಿಲ್ಲ ಅಂತಲ್ಲ ನಾವು ಅಂದರೆ
ಹಿಂಗೆ ಮಾತಾಡ್ತಾ ಇರ್ತಾರೆ. ಬಟ್ ಇಷ್ಟೆಲ್ಲ ಯಾಕೆ ಮಾಡ್ತೀಯ ಕೆಲಸ ಅಂತ ಮಾತಾಡ್ತಿರ್ತಾರೆ. ಬ್ರಾಹ್ಮಿ ಮುಹೂರ್ತದಾಗ ಯಾವಾಗ ಅವ್ರಿಗೆ ಮೂರ್ಖರಿಗೆ ಗೊತ್ತಿರೋದಿಲ್ಲ ಬ್ರಾಹ್ಮಿ ಮುಹೂರ್ತದಾಗ ಯಾವ್ದು ನಾವು ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಆಗತ್ತೆ ಅಂತೇಳಿ. ನಾ 3 ಗಂಟೆಗೆ ಎದ್ದಿನಪ್ಪ ಅಂತಂದ್ರೆ ನಾನು ಬೆಳಗ್ಗೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಈಗ ನನ್ನ ಕಡೆ ಕೆಲಸಕ್ಕೆ ಇರೋದು ಒಬ್ಬರು ಕುಕ್ ಹಚ್ಚೋರು, ಒಬ್ಬರು ನಾನು ಕಟಿಂಗ್ ಮಾಡಿಕೊಟ್ರೆ ಬರೀ ಬಟ್ಟೆ ಅಟ್ಯಾಚ್ ಮಾಡೋರು ಇಬ್ಬರು ಇದ್ದಾರೆ. ಅವ್ರನ್ನ ಬಿಟ್ಟು ನಾ ಯಾರೂ ತೊಗೊಂಡಿಲ್ಲ. ಯಾಕಂದ್ರೆ ಅದು ಮೇಕಪ್ಪಿಗೆ ಹೊಂಟೇನಪ್ಪ ನಾನು ಇಬ್ಬರು ಇಟ್ಕೊಂಡಿದ್ದೀನಿ. ಮೊದಲು ನಾ ಯಾರೂ ಇಟ್ಕೊಂಡಿರ್ಕಿಲ್ಲ. ಬಟ್ ಇವಾಗ ಇಬ್ಬರು ಕೆಲಸಕ್ಕೆ ತೊಗೊಂಡಿದ್ದೀನಿ. ಇವಾಗ ಹುಕ್ ಹಚ್ಚೋರು ಮನೆಯಾಗೆ ಹಚ್ತಿರ್ತಾರೆ. ಬಟ್ ನಾವೇ ಓದ್ಕೊಡ್ಬೇಕು ಅವ್ರಿಗೆ. ಇಲ್ಲಿ ಕೆಲಸ ಮಾಡಕ್ಕೆ ಬರ್ತಾರಲ್ಲ ಅವ್ರಿಗೆ ನಾನು ಕಟಿಂಗ್ ಮಾಡಿಕೊಟ್ನಂದ್ರೆ ಬರೀ ಬಟ್ಟೆ ಅಟ್ಯಾಚ್ ಅಷ್ಟೇ ಮಾಡ್ತಾರೆ, ಹೊರತೇನು ಮಾಡೋಂಗಿಲ್ಲ. ಯಾಕಂದ್ರೆ ನನ್ನ ಫಿನಿಶಿಂಗ್ ಅವ್ರಿಗೆ ಬರೋಂಗಿಲ್ಲ. ನಾ ಇನ್ನೋವರೆಗೂ ನಾ ಯಾರಿಗೂ ಕೊಡೋಂಗಿಲ್ಲ. ಯಾಕಂತಂದ್ರೆ ಕಸ್ಟಮರ್ ಒಮ್ಮೆ ನೀವೇ ಸ್ಟಿಚ್ ಮಾಡಿದ್ರಿಪ್ಪ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ. ಇವಾಗ ನಾ ಅವ್ರ ಕಡೆ ಕೊಟ್ಟರು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ನನಗೆ ನಾನು 4 ಬ್ಲೌಸ್ ಹೊಲಿಲಿ ಕಸ್ಟಮರ್ ಖುಷಿಯಾಗಿರ್ಬೇಕು ಯಾವಾಗೂ, ಆ ಥರ ನಂದು ಮೈಂಡ್ ಸೆಟ್ ಇರೋದು. ಅದಕ್ಕೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಫಿನಿಶಿಂಗ್ ಬಂದೇ ಇಲ್ಲ ಅಂತೇಳಿ. ಫಿನಿಶಿಂಗ್ ಅವ್ರು ಯಾರು ಗಂಡ್ಮಕ್ಳು ಹಾಕ್ಯಾರೋ ಹೆಣ್ಮಕ್ಳು ಹಾಕ್ಯಾರೋ ಕಮೆಂಟ್ ಅದು ಗೊತ್ತಿಲ್ಲ. ಓಕೆ, ನಮಗೆ ಆಗದಾರ ಹಾಕಿರ್ತಾರೆ ನಾನು ಅನ್ಕೊಂಡಿದ್ದೀನಿ. ಫಿನಿಶಿಂಗ್ ಇಲ್ಲದೆ ನನ್ನ ಕಡೆ ಇಷ್ಟು ಜನ ಬರ್ತಿರ್ಲಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಕಸ್ಟಮರ್ನ ಒಮ್ಮೆ ಹೊಳಿಸ್ಕೊಡ್ತಿರ್ಕಿಲ್ಲ, ನನಗೆ ಆಗಂಗಿಲ್ಲ ಅಂತೇಳಿ. ಏನಿಲ್ಲ ಅಂತಂದ್ರು ನಾವೊಂದು ಈ ಡಿಸೆಂಬರ್ ತಿಂಗಳದ್ದು ಮತ್ತು ನವಂಬರ್ ತಿಂಗಳದ್ದು 30 ಮದುವೆ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಬುಕ್ನ್ಯಾಗ ಹಾಗೆ ಇದು ಮಾಡಿದ್ದೀನಿ ನಾನು, ಯಾವ ಮದುವೆ ಡೇಟ್, ಯಾವ ಬ್ಲೌಸ್, ಯಾವ ಥರ ಎಲ್ಲ. ಯಾಕಂದ್ರೆ ನಾನು ವಿಡಿಯೋನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ನನ್ನ ಕಡೆ ಅಷ್ಟೊಂದು ನಾನು ಟೈಮ್ ಕೊಟ್ಟು ಮಾಡಲಿಕ್ಕೂ ಆಗಲಿಲ್ಲ. ಯಾಕಂದ್ರೆ ತುಂಬ ಹೆವಿ ಮೇಕಪ್ ಇದ್ದು, ಹಾಗೆ ಕ್ಲೀನಪ್ ಎಲ್ಲ ಮಾಡ್ತೀನಿ ನಾನು. ಮೇಕಪ್ ಆಯ್ತು, ಕ್ಲೀನಪ್ ಆಯ್ತು, ವ್ಯಾಕ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಹಾಗೆ ಟೈಮ್ ಸಿಗೋದಿಲ್ಲ ನನಗೆ. ಅದಕ್ಕಾಗಿ ನಂದು ಎಲ್ಲನೂ ನಿಮಗೆ ತೋರಿಸ್ಕೊಡ್ಬೇಕು. ಬಟ್ ಅರ್ಗಿಸೋ ಶಕ್ತಿ ಅಂತ ಇರೋದಿಲ್ಲಲ್ಲ. ಅದಕ್ಕಾಗಿ ನಾನು ಜಾಸ್ತಿ ಏನು ತೋರಿಸ್ಲಿಕ್ಕೆ ಹೊಂಟೇ ಇಲ್ಲ. ಯಾಕಂದ್ರೆ ಅವ್ರಿಗೆ ತಿಂದಿದ್ದು ಜೀರ್ಣ ಆಗಂಗಿಲ್ಲ. ಅದಕ್ಕಾಗಿ ನಾನು ತೋರಿಸ್ಲಿಕ್ಕೆ ಹೊಂಟೇ ಇಲ್ಲ ಫ್ರೆಂಡ್ಸ್. ಯಾವುದೋ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಯಾವಾಗೂ ಒಂದು ಮಾತಾಡ್ತಾ ಇರ್ತಾರೆ ಜನ. ಇವಾಗ ಆನ್ಲೈನ್ ತೊಗೊಂಡ್ರು ಮಾತಾಡ್ತಾರೆ. ಯಾಕಂದರೆ ನಾವು ಆನ್ಲೈನ್ ಮಾಡಿಟ್ಟಿಪ್ಪ ಅಂತಂದ್ರೆ ರೆಸ್ಪಾನ್ಸ್ ಮಾಡ್ತೀನಿ ನಾನು. ಯಾಕಂದರೆ ಏನಾರ ಮೇಕಪ್ದಾಗಿರಲಿ ಅಂದ್ರೆ ಅಷ್ಟೇ ನಾನು ಯಾವಾಗೂ ಕಾಲ್ ಎತ್ತಿ ಹೇಳ್ತೀನಿ ಅವ್ರು ಮೇಕಪ್ದಾಗದೀನಿ, ನಾನು ಮನೆಗೆ ಬಂದು ಕಾಲ್ ಮಾಡ್ತೀನಿ ಅಂತೇಳಿ. ಇವಾಗ ಅವ್ರದ್ದು ಡಿಸೆಂಬರ್ ನಾನು ಕ್ಲಾಸ್ ಇನ್ನೂ ಪೆಂಡಿಂಗ್ ಇದಾವಲ್ಲ ಅಂದರೆ ಹೇಳ್ಕೊಡ್ಬೇಕಲ್ಲ ನಾನು. ಅವ್ರು ಎಷ್ಟು ಅಮೌಂಟ್ ಕೊಟ್ಟಿರ್ತಾರಲ್ಲ ಅಷ್ಟ್ರ ತಕ್ಕ ನಾನು ಹೇಳಿರ್ತೀನಿ. ಎಷ್ಟು ಅಮೌಂಟ್ ಹಾಕ್ಯಾರಲ್ಲ ಈ 1 ತಿಂಗ್ಳದ್ದು ಏನು ಅಮೌಂಟ್ ಹಾಕಿರ್ತಾರೆ, ಯಾವ್ದು ನಾನು ಎಷ್ಟು ಕಲಿಸ್ಬೇಕಲ್ಲ ಅಷ್ಟು ಕಲಿಸಿರ್ತೀನಿ. ಮತ್ತಿವಾಗ ಆ ಥರ ಈ ಥರ ಏನೇನೋ ಮಾತಾಡ್ತಿರ್ತಾರೆ, ಮಾತಾಡ್ಕೊಳ್ಳಿ. ಬಟ್ ನನಗೇನು ಅಷ್ಟು ಫರಕ್ ಬೀಳಂಗಿಲ್ಲ. ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಮ್ಮ ಬಗ್ಗೆ ಮಾತಾಡ್ಕೋತ. ಮತ್ತು ಇವಾಗ ಕೇವಲಾಗಿ ಯಾವುದೋ ಒಂದು ನಾವು ಉದ್ಯೋಗ ಮಾಡ್ಬೇಕಾದ್ರೆ ಕೇವಲಾಗಿ ಮಾತಾಡೋರ ಮುಂದೆ ನಾವು ಯಾವಾಗೂ ಎದ್ದು ನಿಂದಿರಬೇಕು. ಯಾಕಂದ್ರೆ ಅವ್ರು ಮಾತಾಡ್ತಾರಪ್ಪ ಅಂತಂದ್ರೆ ನಾವು ಕುಗ್ಗಿ ಕುಂದ್ರಬಾರ್ದು. ಯಾವಾಗೂ ನಾವು ಕುಗ್ಗಬಾರ್ದು ಮನುಷ್ಯ. ಯಾಕಂತಂದ್ರೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಬಹುಶಃ ಅವರಿಗೆ ಅಂದರೆ ಕಸ್ಟಮರ್ ಹೆಂಗಪ್ಪ ಅಂತಂದ್ರೆ ನನ್ನ ಕಡೆ ಬರುವಂಥ ಕಸ್ಟಮರ್ ಒಮ್ಮೆ ಈಗ ಬಂದು ಕೂಡಲೇ ಹಾಕಿದ ಕೂಡಲೇ ಅವ್ರಿಗೆ ಫಿಕ್ಸ್ ಆಯ್ತಪ್ಪ ಅಂತಂದ್ರೆ ಬೇರೆ ಕಡೆ ಎಲ್ಲಿ ಹೋಗಂಗಿಲ್ಲ. ನಾವು ಹೋಗಂದ್ರೂ ಕೂಡ ಹೋಗಂಗಿಲ್ಲ ಅವ್ರ ಕಸ್ಟಮರ್. ಆ ಥರ ನಾನು ನಡ್ಕೊಳ್ತೀನಿ. ಇವಾಗ ಏನೋ ಕಾಲ್ ಮಾಡಿ ಹೇಳಿದ ಕೂಡಲೇ ನಾನು ಕಸ್ಟಮರ್ಗೆ ಯಾವಾಗೂ ಹಂಗೆ ಕಿರಿಕಿರಿ ಮಾತಾಡೋಕ್ಕೆ ಹೋಗಂಗಿಲ್ಲ. ಏನೋ ಒಂದು ಮಿಸ್ಟೇಕ್ ಆದರೂ ಕೂಡ ಆಯ್ತು ರೀ ಬನ್ನಿ ಮಾಡಿಕೊಡ್ತೀನಿ ಈ ಥರ ಮಾತಾಡ್ತೀನಿ. ಹೋಗು ನಿಂದೇನು ಹಚ್ಚಿರಿ ಈ ಥರ ನಾವು ಯಾವಾಗೂ ಮಾತಾಡೋಕ್ಕೆ ಹೋಗಂಗಿಲ್ಲ. ಯಾಕಂತಂದ್ರೆ ಇವಾಗ ನಾವು ಬರುವಂಥ ಕಸ್ಟಮರ್ ನಮ್ಗೆ ದೇವ್ರ ಸಮಾನನವ್ರೆ. ಯಾಕಂತಂದ್ರೆ ಅವರಿಂದ ನಾವಂತೂ ತನ್ನ ಉಂತಿರ್ತೀವಿ, ಅವ್ರದಿಂದನೇ ನಾವು ಇದನ್ನ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ನಾನು ಏನಿಲ್ಲ ಅಂತಂದ್ರು ಜನವರಿಂದ ನಾನು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ 10 ಲಕ್ಷ ರೂಪಾಯಿ ಬಿಸ್ನೆಸ್ಸಿಗೆ ನಾನು ಹಾಕಿದ್ದೀನಿ. ಯಾಕಂದರೆ ಇವಾಗ ಕೋರ್ಸ್ ಆಯಿತು, ಪಾರ್ಲರ್ ಹಾಕಲಿಕ್ಕೆ ಆಯಿತು, ಹಾಗೆ ಮಿಷನ್ ಆಯಿತು, ಎಲ್ಲನೂ ದುಡ್ಡು ಎಲ್ಲಿಂದ ಬರುತ್ತೆ? ನಾವು ಮಾಡಿದ ಕೆಲಸಕ್ಕೆ ಬರ್ತೈತಿ, ಇಲ್ಲಾಂದ್ರೆ ಬರೋಂಗಿಲ್ಲ. ಇವಾಗ ಬರೀ ನಾವು ದುಡ್ಡು ಅಟ್ಟ ಹಾಕ್ಕೊತ ಹೋದ್ರೆ ಯಾವಾಗೂ ಆಗಂಗಿಲ್ಲ. ಆ ಥರದ್ದು ನಾವು ಯಾಕಂದ್ರೆ ಯಾವುದು ನಮ್ಮ ಕೆಲಸ ನಮ್ಮನ್ನು ಕೈ ಹಿಡಿತೈತಪ್ಪ ಅಂತಂದ್ರೆ ಅದಕ್ಕೆ ನಾವು ಹಾಕಬೇಕು, ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಅದ್ರ ತಕ್ಕಂತೆ ನಾವು ಕೆಲಸ ಮಾಡಲೇಬೇಕು ಯಾವಾಗಾದರೂ ಕೂಡ. ಇವಾಗ ಬರೀ ನಿದ್ದೆ ಮಾಡ್ಕೋತ ಕೂತ್ರಲ್ಲ ಫ್ರೆಂಡ್ಸ್, ನಿದ್ದೆನೂ ಮಾಡಬೇಕು. ಆರೋಗ್ಯನೂ ಅಷ್ಟೇ ಮೇನ್ ಐತಿ. ನಿದ್ದೆ ಅಂದರೆ ಇವಾಗ ಬ್ರಾಹ್ಮಿ ಮುಹೂರ್ತನ ನೀವು ನೋಡ್ರಿ ಬೇಕಾರೆ ಬ್ರಾಹ್ಮಿ ಮುಹೂರ್ತ ಗೆದ್ದು ನೀವು ಯಾವುದೋ ಒಂದು ಪ್ರತಿಯೊಂದು ಕೆಲಸ ಮಾಡಿದ್ರೆ ಸಕ್ಸಸ್ ಅನ್ನೋದು ಸಿಗ್ತೈತಿ. ಇವಾಗ ನೋಡ್ರಿ ನಾನು ಮೇಕಪ್ ಹೊಂಟ್ರು ಕೂಡ ಡೈಲಿ ಏನಿಲ್ಲ ಅಂತಂದ್ರು 5 ರಿಂದ 6 ಬ್ಲೌಸ್ ಸ್ಟಿಚ್ ಮಾಡೇ ಹೋಗ್ತೀನಿ. ನಾನು ಬಂದು ಮತ್ತೆ ಕಟಿಂಗ್ ಮಾಡ್ತೀನಿ. ಯಾಕಂದ್ರೆ ಈ ರೀತಿ ನಾನು ಮಾಡಿರ್ತೀನಿ. ಬ್ಲೌಸ್ 100% ಹೇಳ್ತೀನಿ ನಾನು, ಯಾರಿಗೂ ಕಸ್ಟಮರ್ ಈ ಸಲ ಹೊಲಿಸಿ ಹಚ್ಕೊಟ್ಟಿಲ್ಲ ನಾನು. ಯಾಕಂತಂದ್ರೆ ನನ್ನ ಕಡೆ ಇವಾಗ ಅವ್ರು ಕೆಲಸಕ್ಕೆ ಬರ್ತಾ ಇದ್ದಾರೆ, ಬಟ್ಟೆ ಅಷ್ಟೇ ಅಟ್ಯಾಚ್ ಮಾಡಿ ಇಡ್ತಾರೆ. ಯಾವ ಥರ ಬಟ್ಟೆ ಅಟ್ಯಾಚ್ ಮಾಡಿ ಇಡ್ತಾರೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇಟ್ಟಾರ ನಾನು ತೋರಿಸ್ತೀನಿ. ಫಿನಿಶಿಂಗ್ ನಾನೇ ಮಾಡೋದು. ಇವಾಗ ಇದನ್ನ ಅಟ್ಯಾಚ್ ಮಾಡಿ ಇಟ್ಟಾರ ಅವರು, ತೋರಿಸ್ಕೊಡ್ತೀನಿ. ಯಾಕಂದ್ರೆ ಕಟ್ಟಿಂಗು ಕೂಡ ನಾನೇ ಮಾಡ್ತೀನಿ. ಒಮ್ಮೊಮ್ಮೆ ಬ್ಲೌಸ್ ನೋಡ್ರಿ ನೈಟ್ ಕುಂತಂತಂದ್ರೆ ನಾನು ಸಾಯಂಕಾಲ ಬಂದು ಮೇಕಪ್ದಿಂದ ಬಂದು ಕೂತ್ನಂದ್ರೆ 5 ರಿಂದ 6 ಅಥವಾ 7 ಬ್ಲೌಸ್ ಹಿಂಗೆ ಕಟ್ಟಿಂಗ್ ಮಾಡಿರ್ತೀನಿ. ನಂದು ಕೆಲಸ ಸಕ್ಸಸ್ ಆಗ್ತಾ ಇದೆ, ಇಲ್ಲ ಅಂತಲ್ಲ.
ಇವಾಗ ನೋಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಅಂದರೆ ಇವಾಗ ಅವರು ಏನು ಅಟ್ಯಾಚ್ ಮಾಡ್ತಾರಲ್ಲ ಈ ಥರ ಬಟ್ಟೆನ ಅಟ್ಯಾಚ್ ಮಾಡಿ ಇಡ್ತಾರೆ. ಬಟ್ಟೆ ಈ ಥರ ಅಟ್ಯಾಚ್ ಮಾಡಿಡ್ತಾರೆ. ಮುಂದಿನ ಟೆಕ್ಸ್ ಆಯಿತು, ಇದು ಹಿಂದಿನ ಟೆಕ್ಸ್ ಆಯಿತು, ನಾನೇ ಹಿಡಿತೀನಿ. ಇದು ಏನೈತಲ್ಲ ಬೆನ್ಪಟ್ಟಿ ಈ ಥರ ಅಟ್ಯಾಚ್ ಮಾಡಿ ಇಡ್ತಾರೆ. ಬಟ್ ನನಗೆ ಜಲ್ದಿ ಬೇಗ ಆಗ್ತಾವೆ. ನಾ ಹೀಗಾಗಿ ಎಲ್ಲ ಕೆಲಸ ನಿಭಾಯಿಸ್ಕೊತ ಹೊಂಟಿದ್ದೀನಿ. ಈಗ ನನಗೆ ಇಬ್ಬರೇ ಸಾಕು, ಭಾಳ ಜನ ಬೇಡ. ಇನ್ನೇನೈತಲ್ಲ ಟೈಲರಿಂಗ್ ಕ್ಲಾಸಿಗೆ ಬರ್ತು ಅಂತ ಇದ್ದಾರಲ್ಲ, ನಾನು ಮಾರ್ಚ್ದಿಂದ ತೊಗೊಳ್ತಾ ಇದ್ದೀನಿ. ಆದಷ್ಟು ನೋಡೋಣ, ಫೆಬ್ರವರಿ ತೊಗೊಳ್ತೀನಿ. ಯಾಕಂದ್ರೆ ಮೇಕಪ್ ಅದಾವ ಜನವರಿ ಎಂಡ್ ಮಟ್ಟ, ಫೆಬ್ರವರಿಗೆ ಯಾವ ದಿನ ಬಂದಿಲ್ಲ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ನಾನು ಇದು ಮಾಡ್ತಾಯಿದ್ದೀನಿ. ಈ ಥರ ಅಟ್ಯಾಚ್ ಮಾಡಿ ಇಡ್ತಾರೆ. ಆಮೇಲೆ ನಾನು ಡಾಟ್ ಹಿಡಿದು ಬೆನ್ಪಟ್ಟಿಯನ್ನು ಕೊಡ್ತಾ ಇರ್ತೀನಿ. ಹೀಗೆ ಇರುತ್ತೆ ಫ್ರೆಂಡ್ಸ. ಹಾಗೆ ನನ್ನ ಅನಿಸಿಕೆ ಅಂದ್ಕೊಂಡಿದ್ದು ಮತ್ತು ನಿಮಗೆ ಯಾರು ಏನಂತಾರಲ್ಲ ಅದನ್ನೆಲ್ಲರೂ ನಿಮಗೆ ಅದನ್ನ ತಲೆಯನ್ನು ತೆಗೆದುಬಿಡ್ರಿ. ನಾವು ಮಾಡೋ ಕೆಲಸ ನಮಗೆ ಯಾವಾಗೂ ಶ್ರೇಷ್ಠ ಇರ್ತೈತಿ. ನಮ್ಮ ಬಗ್ಗೆ ಯಾವಾಗೂ ಕೇವಲಾಗಿ ಮಾತಾಡೋರ ಮುಂದೆ ಯಾವಾಗೂ ಸಕ್ಸಸ್ ಆಗಿ ತೋರಿಸಿ ಅನ್ನೋರು ಅನ್ಕೋತಿರ್ತಾರೆ. ಬಟ್ ಅಂತಾರಂತೇಳಿ ಅವ್ರು ಅಲ್ಲೇ ಕುಂದ್ರಿ ನಾವು ಹಿಂಗೆ ಬೆಳ್ಕೊತ ಹೋಗೋಣ. ಆದಷ್ಟು ಕಮೆಂಟ್ ಮಾಡಿದಿರಿ, ಯಾರಿಗೂ ಅಷ್ಟೊಂದು ನಾನು ರೆಸ್ಪಾನ್ಸ್ ಮಾಡಿಲ್ಲ. ಪ್ಲೀಸ್ ಎಲ್ಲರೂ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇನ್ನೊಂದಷ್ಟು ದಿವಸ ಮೇಕಪ್ಗಳು ಅದಾವ, ಹಾಗೆ ಮದುವೆ ಬ್ಲೌಸ್ಗಳು ಅದಾವ. ಇನ್ನೊಂದು 3 ಮದುವೆ ಬ್ಲೌಸ್ ಸ್ಟಿಚ್ ಮಾಡಿದ್ನಂದ್ರೆ ಆಲ್ಮೋಸ್ಟ್ ಎಲ್ಲ ಅದು. ಯಾಕಂದರೆ ಇವಾಗ ಡಿಸೆಂಬರ್ 22 ಮದುವೆ ಇದೆ. ಹಾಗೆ ಇವಾಗ ಮುಹೂರ್ತ ಅಷ್ಟೊಂದು ಇರೋದಿಲ್ಲ. ಇನ್ನು ಮುಂದೆ 15 ನಂತರ ಮುಹೂರ್ತ ಇರೋದಿಲ್ಲ. 22 ಅದು ಅಂತಂದ್ರೆ ಮತ್ತು ಜನವರಿ 18ರಿಂದ ಸ್ಟಾರ್ಟ್ ಅದಾವ. ಹಾಗೆ ಇವಾಗ ಆ ಥರ ಬ್ಲೌಸ್ಗಳು ಏನು ಕೊಟ್ಟಾರಲ್ಲ ಎಲ್ಲನೂ ನಿಮಗೆ ಇದು ಮಾಡ್ಕೊಳ್ತೀನಿ. ಹಾಗೆ ಆನ್ಲೈನ್ ಕ್ಲಾಸು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಾನು ನಂಬರನ್ನು ಹಾಕಿರ್ತೀನಿ, ನೋಡಿ ಜಾಯಿನ್ ಆಗೋರಿದ್ರೆ ಆಗ್ಬೋದು. ಆನ್ಲೈನ್ ಕ್ಲಾಸು ಕೂಡ ನಡೀತಾ ಇದೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ಜಾಯಿನ್ ಆಗ್ಬೇಕು ಅಂದ್ಕೊಂಡಿದ್ದೀರಿ. ಹಾಗೆ ಯಾವ ಥರ ನಾನು ಹೇಳ್ಕೊಡ್ತೀನಪ್ಪ ಅಂದ್ರೆ ಬೋಟ್ ನೆಕ್, ಹಾಗೆ ಈ ಥರ ಎಲ್ಲನೂ ಇದ್ದಾಗ, ಈ ಥರ ವರ್ಕ್ ಇದ್ದಾಗ ಯಾವ ಥರ ನಾವು ಸ್ಟಿಚ್ ಮಾಡಬೇಕು ಗೊತ್ತಿರೋದಿಲ್ಲ. ಈಗ ನೆಟ್ ಬ್ಲೌಸ್ ಹಚ್ಚಿರ್ತೀವಿ, ಯಾವ ಥರ ನಾವು ಸ್ಟಿಚ್ ಮಾಡಬೇಕು ಎಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಏನಿದೆಯಲ್ಲ ಇದು ಬ್ಲೌಸು. ಈ ಬ್ಲೌಸಿಗೆ ಇನ್ನು ಇದಕ್ಕೆ ಇದೇನಿದೆಲ್ಲ ಫಿನಿಶಿಂಗನ್ನು ಇನ್ನು ಇಲ್ಲೆಲ್ಲ ಮುತ್ತು ಹಚ್ಚಬೇಕು, ಅದಕ್ಕೆ ಇದನ್ನೇ ಬಿಟ್ಟಿದ್ದೀನಿ. ಇದು ಬಸ್ಗೆ ಬ್ಲೌಸ್. ಇನ್ನು ಮದುವೆಯೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ. ಹಾಗೆ ಮೇನ್ ಅಕ್ಕಿ ಕಾಳ, ಫಸ್ಟ್ ಅಕ್ಕಿ ಕಾಳ, 2ನೇ ಅಕ್ಕಿ ಕಾಳದ ಎಲ್ಲನೂ ರೆಡಿ ಮಾಡಿದ್ದೀನಿ. ಅವನು ತೋರಿಸ್ತೀನಿ ನಾನು. ಇದು ಯಾವ ಥರ ಕಟ್ಟಿಂಗ, ಸ್ಟಿಚಿಂಗ, ಇವು ಥರ ಎಲ್ಲನೂ ಸ್ವಲ್ಪ ಹೊಸ ಡಿಸೈನನ್ನು ನಾನು ಆನ್ಲೈನ್ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಯಾರು ಸೇರ್ಕೋಬೇಕು ಅಂದ್ಕೊಳ್ತಾ ಇದ್ದಿರಲ್ಲ, ನಾನು ನಂಬರ್ ಕೊಟ್ಟಿರ್ತೀನಿ, ಮೆಸೇಜ್ ಮಾಡಿ. ನಾನು ನೋಡಿಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ, ಮೆಸೇಜ್ ಮಾಡಿ ಆದಷ್ಟು. ಯಾಕಂದರೆ ಇವತ್ತು ತುಂಬಾ ಬ್ಯುಸಿ ಇದ್ದೀನಿ, ಅದಕ್ಕಾಗಿ ಹೇಳ್ತಾ ಇರೋದು. ಇದೊಂದು ವಿಡಿಯೋ ನಾನು ಭಾಳ ದಿವಸ ಇತ್ತು ಹಾಕಬೇಕಂತ ಅಂದ್ಕೊಂಡಿದ್ದೆ, ಇವಾಗ ಹಾಕಿದ್ದೀನಿ ಫ್ರೆಂಡ್ಸ. ಹಾಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ನನ್ನ ಭಾವನೆ. ಇಷ್ಟದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ದಿಂದ ಇಷ್ಟ ಬಂದಿರೋದು. ಯಾಕಂತಂದ್ರೆ ನೀವು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ. ಎಷ್ಟೋ ಜನ ದುಡ್ಡು ಕೊಟ್ಟು ವ್ಯೂಸ್ ತಗೋತಾ ಇರ್ತಾರೆ. ಬಟ್ ನಿಮ್ಮ ಪ್ರೀತಿಯಿಂದ ನಾನು ಇಷ್ಟು ನಿಮ್ಮ ಪ್ರೀತಿಯಿಂದನೇ ನನಗೆ 2 ವರ್ಷ ಆಗಲಿ 3 ವರ್ಷ ಆಗಲಿ ಎಷ್ಟು ಸಬ್ಸ್ಕ್ರೈಬ್ ಆಗ್ತಾವಲ್ಲ ಅಷ್ಟೇ ಸಾಕು. ಭಾಳ ದುಡ್ಡು ಕೊಟ್ಟು ಭಾಳ ಹೋಗೋದು ಬೇಡ, ನಮಗೆ ಇಷ್ಟೇ ಇರಲಿ ಸಾಕು. ಯಾಕಂದರೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಯಾವಾಗೂ ಹೀಗೆ ಇದ್ದರೆ, ಸದಾಕಾಲ ಹೀಗೆ ಇದ್ದರೆ ನಾವು ಮುಂದೆ ಬೆಳೀಲಿಕ್ಕೆ ಸಾಧ್ಯ. ಭಾಳ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾಕಂದರೆ ನೆಸಸರಿ ಇಲ್ಲ. ಯಾಕಂದ್ರೆ ನೀವು ಪ್ರೀತಿಯಿಂದ ಎಷ್ಟು ಮಾಡ್ತಿರಲ್ಲ ಅಷ್ಟೇ ಸಾಕು. ಯಾಕಂದರೆ ಜಲ್ದಿ ಒಬ್ಬೊಬ್ರು ಇದು ಮಾಡ್ತಾ ಇರ್ತಾರೆ, ಬಟ್ ದುಡ್ಡು ಕೊಟ್ಟೆ ಮಾಡಿಸ್ತಾ ಇರ್ತಾರೆ. ನಾವು ಯಾವಾಗೂ ಇಲ್ಲ, 2 ವರ್ಷ ಆದರೂ ಕೂಡ ನನ್ನ ಇಷ್ಟ ಇರಲಿ, ನಮ್ಗೆ ಸಾಕು, ಭಾಳ ಬೇಡ. ಅದಕ್ಕೆ ನಾನು ಹೇಳ್ತಾ ಇರೋದು, ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಇನ್ನು ಮುಂದೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ನಿಮಗೆ ಆದಷ್ಟು ನಾನು ಡೈಲಿ ಇನ್ನು ಮುಂದೆ, ಯಾಕಂದ್ರೆ ಮಾತಾಡಿರ್ತಾರಲ್ಲ ಅದಕ್ಕಾಗಿ ಇನ್ನು ಮುಂದೆ ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆ ಇಡ್ದು ಯೂಟ್ಯೂಬ್ ಬೇಡಪ್ಪ ಸಾಕು ಅಂದರೆ ಇವಾಗ ಕೆಲಸ ಇದೆ, ಹೆಚ್ಚಾಗ್ತಾ ಇದೆ, ಇದೇ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಟೈಮ್ ಕೊಟ್ಟರೆ ಟೈಮ್ ಸ್ವಲ್ಪ ಯಾವಾಗ ಆಕೈತಲ್ಲ ಅವಾಗ ಕೊಟ್ಟು ಹಾಕಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ. ಮಾತಾಡ್ಕೊತಿರ್ತಾರಲ್ಲ ಇವಾಗ ಬಾಜು ಅಂತೀವಿ, ಏನಂತ ಅದನ್ನು ಮಾಡಲು ಇದನ್ನು ಮಾಡಲು, ಅದು ಮಾಡಲಿ, ಇದು ಬಿಟ್ಟು ಅದಕ್ಕೆ ಬೇಡ. ಆ ಥರ ಏನು ಮಾತಾಡ್ತಾ ಇರ್ತಾರಲ್ಲ ಅವ್ರ ಮುಂದೆ ನಾವು ಇನ್ನು ಮುಂದೆ ವಿಡಿಯೋ ಹಾಕ್ಕೊತಾ ಹೋಗ್ತೀನಿ. ಸಪೋರ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ. ಹಾಗೆ ಆನ್ಲೈನ್ ಕ್ಲಾಸು ತೊಗೊಳ್ತಾ ಇದ್ದೀನಿ. ಇನ್ನು ಮುಂದೆ ಅಂದರೆ ತೊಗೋಬಾರಂತ ನಿರ್ಧಾರ ಮಾಡಿದೆ. ಬಟ್ ಯಾಕಂತಂದ್ರೆ ನನಗೆ ಅಷ್ಟೊಂದು ಟೈಮ್ ಅಂದರೆ ನನಗೇನೋ ರೆಸ್ಪಾನ್ಸ್ ಮಾಡಲಿಲ್ಲಪ್ಪ ಅಂತಂದ್ರೆ ನನಗೊಂಥರ ಬೇಜಾರಾಗ್ತಾ ಇರ್ತೈತಿ. ಅದಕ್ಕಾಗಿ ತೊಗೋಬಾರ್ದಂತ ಅಂದ್ಕೊಂಡಿದ್ದೆ. ಆದಷ್ಟು ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ಕೊತಾನೆ ಎಲ್ಲರಿಗೂ ಟೈಮ್ ಕೊಟ್ಟು ಅವ್ರು ಕಾಲ್ ಮಾಡಿದ್ರು ಕೂಡ ಅಟೆಂಡ್ ಮಾಡಿಬಿಟ್ಟು ನಾನು ಈ ಸಲ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇರೆ ಯಾವ ಕಟ್ಟಿಂಗ ಏನು ಎಲ್ಲನೂ ನಿಮಗೆ ಇನ್ನೊಂದು ಕ್ಲಾಸ್ ವಿಡಿಯೋದ ಮಾಡ್ತೀನಿ. ಆ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಜಾಯಿನ್ ಆಗೋರಿದ್ರು ಕೂಡ ಜಾಯಿನ್ ಆಗಿ. ಹಾಗೆ ಏನು ಸಂಸ್ಥೆ ನಡೆಸ್ಬೇಕಂತ ಅಂದ್ಕೊಂಡಿದ್ದೇನೆ, ಸಂಸ್ಥೆ ಹೆಸರು ಎಲ್ಲನೂ ನಿಮಗೆ ಮುಂದಿನ ತಿಂಗಳು ಶೇರ್ ಮಾಡ್ತೀನಿ. ಹಾಗೆ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್.